ಇವತ್ತು ಕತ್ಲೆ ಆದರೂ ಹೊಲ್ದ ಹತ್ರನೇ ಕೆಲಸ ಮಾಡ್ತಾ ಇದ್ವಿ. ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡ ಜನತೆಗೆ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಎದ್ದು ಈಚೆ ಕಡೆ ಬಾಗಿಲು ಕಸ ಎಲ್ಲ ಗುಡಿಸಿ ಕಸ ಎಲ್ಲ ತುಂಬಿ ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮ ಮಾವ ಪರಂಗಿಹಣ್ಣು ಕೊಯ್ತಾಯಿದ್ರು. ಎಲ್ಲ ಮಕ್ಳಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ಕೂಡ ಒಂದು ಪೀಸ್ ತಿಂದೆ. ಬೆಳಿಗ್ಗೆ ಎದ್ದು ಪರಂಗಿಹಣ್ಣು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಹೊಟ್ಟೆಲಿರೋ ಜಂತುಗಳೆಲ್ಲ ಸಾಯುತ್ತೆ. ಹಾಗಾಗಿ ಮನೇಲಿರೋ ಮಕ್ಳಿಗೆ ಆದಷ್ಟು ಖಾಲಿ ಹೊಟ್ಟೆಲಿ ಪರಂಗಿಹಣ್ಣು ತಿನ್ನಿಸಿ ಪುಳಿಯೋಗರೆ ಮಾಡಿ ಅನ್ನ ಮಾಡೋದಕ್ಕೆ ಅಂದ್ಬಿಟ್ಟು ನಾಷ್ಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಅವ್ರ ತಾತ ಕಸ ಹೊತ್ಕೊಂಡು ಹೋಗಿದ್ದಕ್ಕೆ ಅವಳು ಬಡ್ಕೊಂಡು ಕೂತವಳೆ, ನಾನು ಕಸ ಹೊತ್ಕೊಂಡು ಹೋಗ್ತೀನಿ ಅಂತ. ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೆ 8:30ಗೆ ವ್ಯಾನ್ ಬರುತ್ತೆ. ಹಂಗಾಗಿ ಬೆಳಿಗ್ಗೆ ಬೇಗ ತಿಂಡಿ ಮಾಡಬೇಕು. ನೀರು ಬಿಟ್ಟಿದ್ರು. ಇವಳೊಬ್ಳು ನೀರಲ್ಲಿ ಆಟ ಆಡ್ಕೊಂಡು ನಿಂತವಳೆ. ಅವ್ರನ್ನೆಲ್ಲ ಅಂಗನವಾಡಿ ಕಳಿಸಿ ತಿಂಡಿ ಎಲ್ಲ ತಿನ್ಕೊಂಡು ಹೊಲ್ದ ಹತ್ರ ಹುಲ್ಲು ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹುಲ್ಲೆಲ್ಲ ಆಗಿ ಕಟ್ಟೆಲ್ಲ ಬಿಚ್ಚಿ ಹಾಕಿದ್ರು. ಹೋಗಿ ಎಲ್ಲ ಅಂಡೋದ್ವಿ ಬಿಸಿಲು ಒಣಕೊಳ್ಳಿ ಅಂದ್ಬಿಟ್ಟು. ಬಿಸಿಲು ತುಂಬ ಚೆನ್ನಾಗಿ ಹೊಡಿತಾ ಇತ್ತು. ಆಮೇಲೆ ನೆಕ್ಸ್ಟು ಹಸು ಬೇರೆ ಬಿಸಿಲು ಒಣಗ್ತಿತ್ತಲ್ಲ, ಹಂಗಾಗಿ ನಮ್ಮ ತೊಟ್ಟಿಲೇ ನೀರು ಕುಡಿಸೋದಕ್ಕೆ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನೀರೆಲ್ಲ ಕುಡಿಸ್ಬಿಟ್ಟು ತೆಂಗಿನ ತೋಟದಲ್ಲಿ ಕಟ್ಟಾಕ್ಬಿಟ್ಟು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಬಂದಿದ್ದರು. ಅವ್ರಿಗೆ ಕುರಿಯೆಲ್ಲ ಬಿಟ್ಕೊಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಗುಡ್ಡೆ ಮಾಡ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸಿ ತುಂಬ ಮಡಗ್ಬಿಟ್ರೆ ಕಣದ ಹತ್ರ ಹೋದರೆ ಬರೋಷ್ಟೊತ್ತು ಸಾಯಂಕಾಲ ಆಗುತ್ತೆ. ಈಗ ಅನ್ನ ಸಾಂಬಾರಿತ್ತು, ಊಟ ತೊಗೊಂಡು ಹೊಲ್ದ ಹತ್ರ ಹೋದೆ. ಆಲ್ರೆಡಿ ಒಂದು ರೌಂಡ್ ಹುಲ್ಲೆಲ್ಲ ಹೊಡೆದಾಗಿತ್ತು. ನಮ್ಮ ಮನೆಯವರು ಕುರಿ ಮೇಯಿಸ್ತಾಯಿದ್ರು. ನಮ್ಮ ಅತ್ತೆ ನಮ್ಮ ಅವ್ವ ಹುಲ್ಲೆಲ್ಲ ಮಡಚಾಕ್ತಾಯಿದ್ರು. ನಾನು ಹೋಗಿ ಹುಲ್ಲೆಲ್ಲ ಮಡಚಾಕ್ತೆ. ಅನ್ನ ಸಾಂಬಾರು ತೊಗೊಂಡು ಹೋಗಿದ್ನಲ್ಲ, ಎಲ್ಲರೂ ಕೂಡ ಊಟ ಮಾಡಿದ್ವಿ. ನೆಕ್ಸ್ಟ್ 2ನೇ ರೌಂಡು ಹುಲ್ಲು ಹೊಡಿತಾವ್ರು. ಇವಾಗ ಹುಲ್ಲೆಲ್ಲ ಹೊಡೆದಾದ್ಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಹುಲ್ಲೆಲ್ಲ ಉದುರು ಕೊಡ್ತವ್ರೆ. ನನಗೆ ಮೆರ್ಗೋಲಲ್ಲಿ ಹುಲ್ಲನ್ನು ಉದ್ರೋಕೆ ಬರಲ್ಲ, ಅದು ಹಿಡ್ಕೊಂಡ್ರೆ ಬಿಗಿ ಸಿಗಲ್ಲ. ಹಂಗಾಗಿ ಅವರು ಹುಲ್ಲೆಲ್ಲ ಉದುರು ಕೊಡ್ತಾಯಿದ್ರು, ನಾನು ಅಡುಕ್ತಾ ಇದ್ದೆ ಅಷ್ಟೇ. ಅಲ್ಲಿ ಮೆದೆ ಹಾಕಿದ್ದೀವಲ್ಲ, ಅಲ್ಲಿಗೆ ನಮ್ಮ ಮನೆಯವರು ಹೊತ್ಕೊಂಡೋಗಿ ಹಾಕ್ತವ್ರೆ. ನಾನು ಹುಲ್ಲೆಲ್ಲ ಉದ್ರುಬಿಟ್ಟು ಸೀರೆ ಹಾಸ್ಬಿಟ್ಟು ಅದ್ರ ಮೇಲೆಲ್ಲ ಅಡುಕಿ ರೆಡಿ ಮಾಡ್ತಿದ್ದೆ. ನಮ್ಮ ಮನೆಯವರು ಹೊತ್ಕೊಂಡು ಹೋಗ್ತಾಯಿದ್ರು. ನೋಡಿ, ಈ ಥರ ಸೀರೆ ಹಾಕೋದ್ರಿಂದ ಹುಲ್ಲು ಮುಖದ ಮೇಲೆಲ್ಲ ಉದ್ರಲ್ಲ. ಕಟ್ಟೋದಕ್ಕೂ ಅಷ್ಟೇ ತುಂಬ ಈಸಿ. ಈ ಥರ ಯಾವ್ದಾರು ಹಳೆ ಸೀರೆ ಇದ್ದರೆ ಆರಾಮಾಗಿ ಹುಲ್ಲು ಕಟ್ಕೊಬೋದು. ನಾವು ಹುಲ್ಲೆಲ್ಲ ಎತ್ತಾಕೋಷ್ಟೋದಕ್ಕೆ ಸಾಯಂಕಾಲ ಆಯಿತು. ನಮ್ಮ ಅತ್ತೆ ಬಂದು ಎಮ್ಮೆ ಹಸುಗಳನ್ನೆಲ್ಲ ಮನೆಗೆ ಹಿಡ್ಕೊಂಡು ಹೋದ್ರು. ನಾನು ನಮ್ಮ ಮನೆಯವರು ನಮ್ಮ ಮಾವ 3 ಜನನೂ ಸೇರಿಕೊಂಡು ಹುಲ್ಲೆಲ್ಲ ಎತ್ತಾಕಾಗಿತ್ತಲ್ಲ, ಅದನ್ನೆಲ್ಲ ಕುಡಿಸಿ ಗುಡ್ಡೆ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ಬೆಳಿಗ್ಗೆ ಇಬ್ನಿ ಬಿದ್ದುಬಿಡುತ್ತೆ, 10 ಗಂಟೆ ತನಕ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಷ್ಟೊತ್ತಾರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಗುಡ್ಡೆ ಮಾಡ್ಬಿಟ್ಟು ಹೋದ್ವಿ. ಸಾಯಂಕಾಲ 8 ಗಂಟೆ ಆಯಿತು ರಾತ್ರಿ. ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಫಾಲೋ ಮಾಡ್ಕೊಳ್ಳಿ.